ಉಂಡ ಏನಕ್ಕೆ ಅಂಚಜ್ಜಿ ಏನು ಸರ್ ಮಾಡಿದ್ರಿ? ಯಾಕೆ ಮಾಡೋಣ ಮೀರೋಣಬ್ಳಿಗೆ ನಾನು ಬದನೆಕಾಯಿ ಟೊಮೆಟೊ ಹಣ್ಣು ಸುಟ್ಟು ಕಿವಿಸಿದ್ದೆ ನೆನ್ನೆ ಸಾರು ಮಾಡಿದ್ದೆ ಹುಳಿನ ಬೆಂಡೆಕಾಯಿ ಹುಳಿ ಮಾಡಿದ್ದೆ ಮೂಲಂಗಿ ಹುಳಿ ಮಾಡ್ಕೊಂತೀನಿ ಮುಗಿಯಲ್ಲ ಅದಕ್ಕೇ ಇವಾಗ ಗೊಜ್ಜು ಮಾಡಿದ್ದೆ. ಚೆನ್ನಾಗಿರುತ್ತೆ ಅವಳು ಗೊಜ್ಜು ಮುದ್ದೆ ಚೆನ್ನಾಗಿರುತ್ತೆ. ನಮ್ಮ ಮನೆಯಾಗೆ ಇವಳು ನಮ್ಮ ಮನೆಯಾಗ ಹಾಗಲಕಾಯಿ ಸಾರು ಮಾಡಿದ್ಲು. ಅದನ್ನು ಒಂದು ಚೆನ್ನಾಗಿತ್ತು. ಅದನ್ನು ಅವ್ನು ಬೈನ್ ಯಾಕೆ ಇಲ್ಕೊಟ್ಟಿದ್ದೆ ನಾನು ಈ ವಜ್ಜೆ ಇದ್ದಾಳೆ ನಮ್ದು ಬಂದೆ ಇದ್ದಿಲ್ಲ ಇಲ್ಲಿ ಎತ್ತ ಒಯ್ಯಾಳೆ ಈ ವಜ್ಜೆ ಇದ್ಲು ಒಂದು ಮಜ್ಜಿಲ್ಲಿ ಅದಕ್ಕೆ ಮಾತಾಡೋಣ ನನ್ನ ಮಜ್ಜಿ ತಗೊಂಡು ಬಂದೆ ಅವಳಿಲ್ಲ ಎತ್ತ ಒಯ್ಯಾಳೆ. ಇವಳಿಗೆ ಯಾರ ಕಣ ಮಸ್ ಮತ್ತೊಡ್ಗ ಶಾನೆ ಎಲ್ಲ ನೋಡಿಲ್ಲ ಯಾರ ಮಗನಪ್ಪ ಎಲ್ಲ ನೋಡಿದ ನಮ್ಮಂಗೈತಿ ಯಾರ ಮಗಪ್ಪ ಹುಡುಗ ಏನು ನೋಡಿರ್ತೀವಿ ಇಂಥರೇ ಮಕ್ಕಳು ಅಂತ ಗೊತ್ತಾಗಲ್ಲ. ನಾನು 2-3 ದಿನ ನೋಡ್ದೆ ಇಲ್ಲ ಸೀನೆ ಓಡಾಡುತ್ತೆ. ಏನೋ ಓಡಾಡುತ್ತೆ ಏನಪ್ಪ ಪಾಪ ಬಾಯಿಲಿ ನನ್ನ ಮಗುಗೆ ಈ ಬಟ್ಟೆ ಕೊಟ್ಟೆ ಇಟ್ತೀನಿ ಖುಷಿಯಾಗಿಬಿಡುತ್ತೆ. 1000 ರೂಪಾಯಿ ಪ್ಯಾಂಟ್ ಶರ್ಟ್ ತಂದಿದ್ದೀನಿ ಬಟ್ಟೆನ ಎಂತ ಚೆನ್ನಾಗಿದ್ದಾವೆ ಹಂಗೇನು ಕೊಡ್ತೀನಿ ತಾಳಿ. ಅಲ್ಲಿಗಂತೂ ಹೋಗಲ್ಲ ನಮ್ಮ ಮಾಮ ಮಂತಕ್ಕೆ ನಮ್ಮ ಅತ್ತೆರ ಮಂತಕ್ಕೆ ಹೋಗಲ್ಲ. ಅಲ್ಲಿಗೆ ಯಾರು ಹೋಗ್ತಾರೆ ಮಂಗಾಗುತ್ತೆ. ಅವ್ರು ಮರ್ಯಾದೆನೇ ಕೊಡಲ್ಲ ಅದಕ್ಕೆ ಅಲ್ಲಿಗೆ ಹೋಗಕ್ಕೆ ಸರ್ ಬರೋಲ್ಲ. ನನ್ನ ಮಗು ಕೊಡ್ತೀನಿ ಕೊಟ್ಟೆ ಇಟ್ಕೇನೆ ಅಪ್ಪ ಅಂತೇಳಿ ಎಷ್ಟು ಪ್ರೀತಿಯಿಂದ ಬಂದುಬಿಡ್ತಾನೆ. 25,000 ಸಂಬಳ ದುಡಿತಾನೆ ಅಂದ್ರೆ ನನ್ನ ಮಗ 25,000 ನಮಗೆ ಪಡ್ತಂದು ಕೊಡ್ತಾನೆ ಸಂಬಳನ ದುಡಿಯಂಗೆ ಆಗ್ಬಿಟ್ಟ ನನ್ನ ಮಗ. ಏನಜ್ಜಿ ಯಾಕ ಮಾತಾಡಿಸ್ದೆ? ಅಲ್ಲ ಕಣಪ್ಪ ನೀನು ಯಾರ ಮಗ ಗುರ್ತಿ ಸಿಗ್ಲಿಲ್ವಪ್ಪ? ಯಾರ ಮಗ ಹೇಳು? ಇಂಥ ಮಗ ಅಂತ ಗೊತ್ತೇ ಆಗಲಿಲ್ವಲ್ಲ. ಅಲ್ಲ ಕಣಪ್ಪ ನೀನು ನೋಡಿದ್ದೀನಿ ಬೇಜಾರಾಗಿಬಿಡ. ಯಾರ ಮಗನ ಏನು ಅನ್ಕಂಡು ನಾನು ಯಾರ ಮಗಪ್ಪ ಇವರಾಗಿ ಯಾರ ಮನ್ಗ ಬಂದಿರ್ಬೇಕು ಹೇಳು ಅಲ್ವೇನಪ್ಪ? ಇಲ್ಲ ಕಣಜ್ಜಿ ನಂದಿದೆ ಊರೇನೆ ರಾಜಪ್ಪ ಮತ್ತು ಸಂಗೀತಮ್ಮ ಇಲ್ವೇ ರಾಜಪ್ಪರ ಮಗ. ನಾನು ಇದೇ ಊರೇನೆ ನಂದು. ನಾನು ಇಷ್ಟು ದಿನ ಹಾಸ್ಲಾಗಿದ್ದೆ, ಇವಾಗ ಇಲ್ಲಿ ಬಂದಿದ್ದೀನಿ ಅಷ್ಟೇ. ಓದ್ತಿದ್ದೆ, ಇಲ್ಲಿ ಇರ್ತಿರ್ಲಿಲ್ಲ. ಬರ್ತಿದ್ದೆ ಜಾಸ್ತಿ ಅಂದರೆ ಇಲ್ಲೆಲ್ಲೂ ಇರ್ತಿರ್ಲಿಲ್ಲ. ಇನ್ನೇನು ಯಾವಾಗನ ರಜಾ ಕೊಟ್ಟ ಹಿಂಗೆ ಬಂದು ಹಂಗೆ ಹೋಗ್ತಿದ್ದೆ. ಇತ್ಲಾಗೆಲ್ಲೂ ಬರ್ತಿರ್ಲಿಲ್ವಲ್ಲ ಅದಕ್ಕೆ ನೋಡಿಲ್ಲ ಅನಿಸುತ್ತೆ. ಅದೇ ರಾಜಪ್ಪ ಡೆಕೋರೇಟ್ ಮಾಡೋಕೆ ಹೋಗುತ್ತಲ್ಲ ಇವರು ಸಂಗೀತಮ್ಮ ಮತ್ತು ರಾಜಪ್ಪ ಅವ್ರ ಮಗ ನಾನು. ನನ್ನ ಮಗನೇ ನಿನ್ಗೇನಲ್ಲ ಒಂದೈತೆ ಓದ್ತು ಅಲ್ವಪ್ಪ ನನ್ನ ಮಗನೇ. ನೋಡು ಈ ಹಂಗೆ ಹೇಳ್ತಾ ಇದ್ದಾನೆ ಅವನ ಮಗ ಅಂತ ಹೇಳ್ತಾ ಇದ್ದಾನೆ. ಇವನು ಏನು ಅನ್ಕೊಬಿಟ್ಟವನಿ. ನನ್ನ ಮಗ ಇವನು ಅಲ್ಲ ಅವನ ಮಗ ಅಂತ ಹೇಳ್ತಾ ಇದ್ದಾನೆ. ಅಲ್ಲ ಎಷ್ಟರ ಮಟ್ಟಿಗೆ ಇರಬೇಡ. ಅಲ್ಲ ನೋಡು ದೊಡ್ಡಪ್ಪ ಎಂಬದ ಅಪ್ಪಯ್ಯ ಅಂತ ಹೇಳ್ತಾ ಇದ್ದಾನೆ. ಇವನು ನನ್ನ ಮಗ ನನ್ನ ಅಪ್ಪಯ್ಯ ಎಂಬಂಗಿಲ್ಲ. ನನ್ನ ಯಾರ ಮಗ ಅಂತಂದ್ರೆ ಮುನು ಮಗ ಅಂತ ಹೇಳಿ ಹೇಳ್ಕೊಂಬಂಗಿಲ್ಲ. ರಾಜಪ್ಪನ ಮಗ ಅಂತ ಹೇಳಿ ಹೇಳ್ಕೊಂಬ್ತಾ ಇದ್ದಾನೆ ಲೋಪರ್ ನನ್ನ ಮಗ. ನಾನು ಬಟ್ಟೆ ತಗೊಂಬಂದೆ ಸಿಟ್ಟೆಲ್ಲ ಬತ್ತಾಯ್ತು. ಇಲ್ಲ ನೆನೆಸ್ಕೊಬಿಟ್ರೆ ಸಿಟ್ಟು ಬತ್ತಾಯ್ತೆ ನನಗೆ. ರಾಜಪ್ಪನ ಮಗ ನೀನಪ್ಪ? ಒಬ್ಬನೇ ಅಲ್ವೇ ಅವನು? ಅಲ್ಲಿ ದೊಡ್ಡನದ ಹುಡುಗಿನ ಸಣ್ಣ ಹುಡುಗ ಕಣಪ್ಪ. ಒಬ್ಬನೇ ಒಬ್ಬ ಮಗ? ಇಲ್ಲ ಕಣಜ್ಜಿ ನಾನು ದೊಡ್ಡ ಮಗ ಅವ್ನು ಸಣ್ಣ ಮಗ. ನನ್ನ ಅವರು ಸಾಕಿದಾರೆ ದೊಡ್ಡ ಮಗ ನಾನು ಒಂದೇ ಅನ್ಕೊಂಡಿದ್ವಾಗತ್ತ ಇಷ್ಟು ದಿನ ನಾನು ಈ ಊರಿಗೆ ಬಂದಾಗಿಂದಲ್ಲ ನಾನು ಒಂದೇ ಹುಡುಗ ಒಬ್ಬನೇ ಅನ್ಕೊಂಡೇ ಇದ್ದೀನಿ. ನನಗೆ ಗೊತ್ತೇ ಇಲ್ಲ ನಾನು ಒಬ್ಬನೇ ಮಗ ನೋಡಿ ಮಸ್ತಾಗೈತೆ ಅನ್ಕೊಂಡಿದ್ದೆ. ಬಿಡಂಗಾರೆ ಇಬ್ಬರಳ ಇದ್ದೀರಿ ಏನು ಗಂಡು ಹುಡುಗರು? ಮಸ್ತಾಗೈತೆ ಬಿಡತ್ತಂಗಾರೆ. ಇಲ್ಲ ಶಾಲೆ ದಿನಕ್ಕೆ ಮಕ್ಕಳಿಲ್ಲ ಅಂತೇಳಿ ಆ ಹುಡುಗ ಹುಟ್ಟಿದ್ದು. ಇನ್ನು ಅಲ್ಲಿನ ಸಣ್ಣದೇಳು ಸಂಗೀತಮ್ಮನ ಮಗ ಸಣ್ಣದು. ಈ ಹುಡುಗ ಪಾಪ ನೀನು ಯಾರ ಮಗ ಹೇಳು ಸರಿಯಾಗಿ? ಕಣಜ್ಜಿ ಸರಿಯಾಗಂದ್ರೆ ಇನ್ನು ಹೆಂಗೆ ಹೇಳ್ತಾರೆ ನಿನಗೆ? ನಾನು ಹೇಳ್ತಿಲ್ವಿ ರಾಜಪ್ಪ ಸಂಗೀತಮ್ಮನ ಮಗ ಅಂತ ಹೇಳಿ ಹೇಳ್ತಾನೆ ಇದ್ದೀನಿ. ನೀನು ಸರಿಯಾಗಿ ಹೇಳು ಅಂತ ಹೇಳಿದರೆ ಸರಿಯಾಗಂದ್ರೆ ಇನ್ನು ಹೆಂಗೆ ಹೇಳೋಣಜ್ಜಿ? ಸರಿಯಾಗಿ ಹೆಂಗೆ ಹೇಳೋಣ ಹೇಳು? ನೀನು ಹೇಳಿದರೆ ನಾನು ಹೆಂಗೆ ಏನು ಅಂತ ಹೇಳಿ ಕೇಳಿದ್ರೆ ನಾನು ಹೇಳ್ತೀನಪ್ಪ. ಹೇಳು ಇವಾಗ. ನಾನು ಸಂಗೀತ ರಾಜಪ್ಪನ ಮಗನೇನೆ. ಅಷ್ಟೇ. ನಾನು ತಿರ್ಗಾಗ್ಲೆಲ್ಲ ಹೇಳೋಕೆ ಹೋಗಲ್ಲ. ನೀವು ಯಾಕೆ ಹಂಗೆ ಕೇಳ್ತೀರ? ನನ್ನ ಮಗ ಒಟ್ಟು ಉರುತ್ತಾನೆ ನನ್ನ ಮಗ. ಅಂದರೆ ರಾಜಪ್ಪನ ಮಗ ಅಂತಾನಲ್ಲ ಇವನು. ಇವನಲ್ಲ ಇವನು ನನ್ನ ಮಗ ಆಗಿ ನಾನು ಹುಟ್ಟಿಸಿರೋ ಅಂಥ ಮಗ ಆಗಿ ನನಗೆ ಹುಟ್ಟಿರೋ ಅಂಥ ನನ್ನ ಮಗ ಆಗಿ ಇವನು ಅಲ್ಲ ಹೆಂಗೆ ಹೇಳ್ತಾ ಇದ್ದಾನೆ ನೋಡ್ರಿ. ನನಗೆ ಎಷ್ಟು ಹೊಟ್ಟೆ ಉರಿಯಕ್ಕಿಲ್ಲ. ಏಯ್ ಲೋಪರ್ ನನ್ನ ಮಗನೇ. ಹೌದೇನು ಎಂತ ಚೆನ್ನಾಗಿದ್ಯಾ ಮಾರಯ್ಯ? ಚೆನ್ನಾಗಿದ್ಯಾ ಹೆಂಗಾನ? ಓದ್ತೇನಪ್ಪ ಅಲ್ಲೇ? ಓದೋದು ಮುಗ್ದೈತೆ. ಅದಕ್ಕೆ ರಜಾ ಐತೆ, ಕೆಲ್ಸಕ್ಕೆ ಹೋಗೋಣ. ಒಂದು 3 ತಿಂಗಳು ರಜಾ ಐತೆ. ಅದಕ್ಕೆ ಒಂದು 25,000 ಕೊಡ್ತೀವಿ ಅಂದಾರೆ. ಅದಕ್ಕೆ 25,000ನೇ ಕೊಡಲಿ ಅಂತೇಳಿ ಅದಕ್ಕೆ ಕೆಲ್ಸಕ್ಕೆ ಹೋಗಿ ಬರೋಣ ಅಂತೇಳಿ ಹೊರಟಿದ್ದೀನಿ. ಕೆಲ್ಸಕ್ಕೆ ಹೋಗ್ತಾಯಿದ್ದೀನಿ. ಕಂಪ್ನಿ ಕೆಲ್ಸಕ್ಕೆ ಹೋಗ್ತಾಯಿದ್ದೀನಿ. ಹೋಗಪ್ಪ ಹೋಗಿ ದುಡ್ಕೊಂಡು ತಿನ್ಬೇಕು ಹೋಗು. ದುಡಿಬೇಕು ಯಾರನ್ನ ದುಡ್ದು ಚೆನ್ನಾಗಿರ್ಬೇಕು ಕಣಪ್ಪ.
ಹೆಂಗನಾಗಲಿ ಮಾತಾಡಿಸ್ತೀನಿ. ಬಟ್ಟೆ ಕೊಡ್ತೀನಿ. ಬಟ್ಟೆ ಕೊಟ್ಟಿರೆ ಅವನು ಇಸ್ಕೊಂಡು ಅಪ್ಪ ಎಂತ ಹೇಳಿ ಒಪ್ಕೊಂತಾನೆ. ಮಾತಾಡ್ಸಾದ್ರು ಮಾತಾಡಿಸ್ತಾನೆ. ಅದಕ್ಕೇ ಬಟ್ಟೆ ಕೊಡ್ತೀನಿ. ಎಸಿ ಬಂದಿರೋ ಹುಡುಗರ್ನ ನಾ ತಗೋಬೇಕು. ಅದಕ್ಕೆ ನಾ ಎಸ್ಸಾಗೆ ಮಾತಾಡಿಸ್ತೀನಿ. ಅಂದರು ಅಂಬ್ಲೇಳು ಅವ್ನು ನನ್ನ ಮಗನೇನೆ, ಯಾರನ್ನ ಅವನು ಹೇಳ್ಬೋದು. ಆದರೆ ಊರಾಗೆಲ್ಲನ ಯಾರ ಮಗ ಅಂತಂದ್ರೆ ಮನಪ್ಪನ ಮಗ ಅಂತಲೇ ಹೇಳೋದು. ಪಾಪ ಗುಂಡು ಚೇತು ತಾಳಪ್ಪ ಈಗ ಹೊಸ ಪ್ಯಾಂಟ್ ಶರ್ಟ್ ತಗೊಂಬಂದೀನಿ. ಅವ್ರು 1 ವರ್ಷ ಹೇಳಿದ್ರು ಒಳ್ಳೆ ಕ್ವಾಲಿಟಿ ಬಟ್ಟೆ. ನಾನು ಅದಕ್ಕೇ ಇಂಥವೇ ತಗೊಂಬಂದು ತಗೊಳಪ್ಪ ತಕ. ನಿನ್ನ ಮಗ ಅಲ್ವೇನಪ್ಪ ಇವನು, ಮತ್ತು ರಾಜಪ್ಪನ ಮಗ ಅಂತಾನೆ. ಇಲ್ಲ ನನ್ನ ಮಗನೇ ಇವನು. ಇಲ್ಲ ಕಣಜ್ಜಿ, ಇದು ನಮ್ಮ ಅಪ್ಪನೇ ಅಲ್ಲ, ಯಾರೋ ಗೊತ್ತಿಲ್ಲ. ಏನೋ ಬೇಡ, ನೀನು ಬಟ್ಟೆ ತಂದಿರವೋ ಬೇಡ, ಏನೋ ಬೇಡ. ನಾನು ಬಟ್ಟೆ ಇಕ್ಕೆಮಲ್ಲ, ಇಷ್ಟು ದಿನ ಇಕ್ಕೆಮ್ದಿಲ್ಲದು, ಈಗ ಯಾಕೆ ಇಕ್ಕೆಮನ. ಇವಾಗ ಬಟ್ಟೆ ತಗೊಂಬಂದು ಕೊಡ್ತೀನಿ ಅಂತ ಈಗ ತಗೊಂಬಂದು ಕೊಡ್ತಾ ಇದೆಯಾ. ಇಷ್ಟು ದಿವಸ ಆಗೈತೆ ಒಂದು ಬಟ್ಟೆ ತಗೊಂಬಂದು ಕೊಟ್ಟಿಲ್ಲ. ಏನೋ ಬೇಡ, ನಿನ್ನ ಬಟ್ಟೆನೂ ಬೇಡ, ಯಾತ ಬೇಡ, ತಾನು ನಡಿ ಆಚಿಕೆ. ಏನು ಬೇಡ, ನಿನ್ನ ಬಟ್ಟೆ ಬೇಡ, ಯಾತ ಬೇಡ. ಪಾಪ ಹಂಗನ್ ಬೇಡ ಕಣಲ್ಲವು. ಸ್ಯಾನೆ ರೇಟ್ನ ನೋಡಲ್ಲಿ ಜೀನ್ಸ್ ಪ್ಯಾಂಟನ್ನು ರೇಟು ಚೆನ್ನಾಗಿದೆ ಒಳ್ಳೆ. ನೀನು ಎಲ್ಗಾನ ಹೋದ್ರೂ ಡ್ಯೂಟಿಗೆ ಹೋದ್ರೂ ಇಕ್ಕೊಂಡು ಚೆನ್ನಾಗಿದ್ದಾವೆ ಅಂತ ತಂದಿರೋದು. ನಾನು ಹೋಗಿ ಮಾತಾಡಿ ಅಂಗಡಿಗೆ ತಾಂಬಂದೈನಿ. ನಿನ್ನಂಥದ್ದೇ ಒಬ್ಬ ಹುಡುಗ ಇದ್ದ ಸೈಜ್ ಅವ್ನು ಜವಳಿ ತಾಂಬಂದೈನಿ. ಆಗ್ತೈತ್ಕೊಳ್ಳಪ್ಪ, ಇಕ್ಕೆಕೊಳ್ಳ. ಆಗ್ತೈತ್ಕೊ ನೋಡು, ಈಗ ನೋಡು ಹಾಗೆ ಆಗುತ್ತೆ ನಿನಗಿದು. ಚೆನ್ನಾಗಿದೆ ಒಳ್ಳೆ. 1000 ರೂಪಾಯಿ ಕೊಟ್ಟೆ ಕಣಪ್ಪ. 1 ವರ್ಷ ಹೇಳಿದ್ದ ನನ್ನ ಮಗ. ಏನು ನಾನು ಒಂದು 1000 ರೂಪಾಯಿ ಕೊಡ್ತೀನಿ, ಕೊಡೋದಾರು ಕೊಡು ಅಂತೇಳಿ 1000 ರೂಪಾಯಿ ಬರೋಬ್ಬರಿ ತಗೊಂಬಂದಿನಿ. 1000 ರೂಪಾಯಿ ಪ್ಯಾಂಟ್ ಶರ್ಟು. ಇನ್ನು 500 ರೂಪಾಯಿ ಅಲ್ಲ, 600 ರೂಪಾಯಿ ಅಲ್ಲ, 1000 ರೂಪಾಯಿನ ಪ್ಯಾಂಟ್ ಶರ್ಟ್ ತಂದೆ. ಬೇಡ, ನನಗೇನು ಬೇಡ, ನೀವೇ ಇಕ್ಕೇಳ್ರಿ. 1000 ರೂಪಾಯಿ ನಾವು ಬೇಡ, 100 ರೂಪಾಯಿ ನಾವು ಬೇಡ, 500 ರೂಪಾಯಿ ನಾವು ಬೇಡ. ನಿನ್ಕಳಲ್ಲ ಇವನು ಯಾವನಲ್ಲ ಬಟ್ಟೆ ತಗೊಂಬಂದು ಕೊಡ್ತಾ ಇದ್ದೀನಿ. ಬೇಡ ಅಂತ ಇದ್ದಾನೆ. ಪಾಪ ಇಸ್ಕಪ್ಪ, ನಿಮ್ಮ ಅಪ್ಪ ಬಟ್ಟೆ ತಂದವನಿ, ಇಸ್ಕ. ಏನೋ ಬೇಡ ಕಣಜ್ಜಿ, ಹೇಳ್ತೀನಿ. ಇಲ್ಲ ಮಗ ಅಂಬೋದು ಒಂದು ಜೊತೆ ಬಟ್ಟೆ ಕೊಡಿಸಿಲ್ಲ, ಏನಿಲ್ಲ. ಇವಾಗ ಅಂದ್ರೆ ಯಾನೊಂದು ಮಗನೂ ಇಕ್ಕಮ್ಮಲ್ಲ, ನಾನೇ ದುಡ್ಡು ನಾನೇ ತಗೊಂತೀನಿ ಇವಾಗ. ಯಾರೇನು ತರೋದು ಬೇಕಾಗಿಲ್ಲ ನನಗೆ. ಯಾಕೆ ಮಾತಾಡ್ಸಲ್ಲ ಪಾಪ ಹುಡುಗ ನಿನ್ನ? ನೋಡಪ್ಪ ಈ ವಯಸ್ಸಿಗೆ ಮಾತಾಡ್ಸಲ್ಲ ಅಂದಮೇಲೆ ಇವರು ಅಪ್ಪ ಅಮ್ಮ ಯಾವ್ದಾರು ಎಂದೂ ಮಾತಾಡ್ಸಿಲ್ಲ. ಇವ್ರ ಪಡೆ ಇವ್ರ ಮನೆ ಕಟ್ತೀವಿ ಹಿಂಗೆ ಅಂತೀವಿ. ಹೊಸಂದ ಹುಡುಗ ಸಣ್ಣನಿದ್ದ ಇನ್ನಾನ, ಅವಾಗ ಬಿಟ್ಟು ಹೋದಾರು ಏನು ಮಾತಾಡ್ಸೋಕ್ಕೆ ಹೋಗಿಲ್ಲ. ಆ ಹುಡುಗ ಹಂಗೆ ಅಲ್ಲೂ ಇಲ್ಲೂ ಓದ್ಕೊಂಡು ಬೆಳಕಣೈತಾರೋ ಜರ್ಮನಿಯಾಗಿ ಇಟ್ಕೊಂಡು ಓದ್ಕೊಂಡು ಬೆಳಕಣೈತಿ. ಇವ್ರು ಎಂದು ಮಾತಾಡ್ಸೋಕೆ ಹೋಗಿಲ್ಲ. ಈಗ ದೊಡ್ಡನ ಏನು ಕೆಲ್ಸಕ್ಕೆ ಹೋಗ್ತಾನೆ ಅಂತ ಮಾತಾಡ್ಸಿರಿ. ಅವನೆಲ್ಲಿ ಬರ್ತಾನೆ ಆ ಹುಡುಗ? ಹಂಗಲ್ಲ, ಬೋಲು ಸ್ಟ್ರಿಕ್ಟಾಗಿ ಮಾತಾಡುತ್ತೆ. ನಾವೇನು ಕೆಲ್ಸಕ್ಕೆ ಹೋಗ್ತಾನೆ ಅಂತಲ್ಲ ಭಾಗ್ಯಂಟಿ. ನಾವೇನೋ ಬಿಡತ್ತ ಮನೆಯಾಗಿರ್ತಾನೆ. ನನ್ನ ಮನೆ ಮಗ ಗಂಡು ಮಗ ಬೇರೆ ಮನೆಯಾಗಿರ್ಲಿ ಅಂತ ನಾವು ಕರೆಯೋದು. ಅದಕ್ಕೆ ತಗೊಂಬಂದು 1000 ರೂಪಾಯಿ ಪ್ಯಾಂಟ್ ಶರ್ಟ್ ತಗೊಂಬಂದ್ರು ಅವನು ಮಾತಾಡಲಿಲ್ಲ ಅಂದಮೇಲೆ. ಬೇಡ ಕಣಪ್ಪ, ಸುಮ್ಮನೀರು. ಅವನು ಸೆಟ್ ಮಾಡ್ಕೊಂತಾನೆ, ತರಕ್ಕೆ ಹೋಗ್ಬೇಡ. ಸುಮ್ಮನೆ ನಿನ್ನ ಪಾಡಿಗೆ ನೀನಿರು. ಯಾವುದು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ. ನಿನ್ನ ಪಾಡಿಗೆ ನೀನು ಇಟ್ಕೊಂಡು ಸುಮ್ಮನೆ ನೀವು ಜೀವನ ನೀವು ನೋಡ್ಕೊಳ್ರಿ. ಹುಡುಗ ಬರಲ್ಲ ನಿಮ್ಮ ತಕ್ಕೆ ರೋಡಿಲ್ಲ. ಯಾಕಂದರೆ ಇಟ್ಟು ಹುಡುಗ ನಿಂದಲೂ ಅದು ಅವ್ರು ದೊಡ್ಡಮ್ಮ ಎಜ್ಜಿತಾತಂತ ಬೆಳ್ಕೊಂಡೈತಿ. ಅದು ಅಲ್ಲೇ ರೋಡಿ ಆಗೈತಿ. ನಾನು ಹಂಗೆ ಅನ್ಕೊಂಡು ಹುಡುಗಿ ಯಾಕೆ ಹಿಂಗೆ ಹೇಳುತ್ತತ್ತು ಅನ್ಕೊಂಡು. ಆಮೇಲೆ ಗೊತ್ತಾಯ್ತು ನೀನು ಬಂದಲ್ಲ ನಿನ್ನ ಮಗ ಅಂತ. ನನಗೆ ಗೊತ್ತಾಗಲಿಲ್ಲ. ಅಪ್ಪನ ವಾಲೆನೇ ಕಣ್ಣೊಂದಿಟ್ಟು ನಮಗೆ ಮಂಜು ಯಾರ ಮಕ್ಳು ಏನಂತ ವಾಲೆ ಇಟ್ಟಿದ್ದಂಗೆ ನೋಡಿರ್ತೀವಿ. ದೊಡ್ಡವಾದ್ಮೇಲೆ ಗೊತ್ತೇ ಸಿಗಲ್ಲ. ಅದಕ್ಕೆ ಗೊತ್ತಾಗಲಿಲ್ಲ. ಶರಣಕ್ಕೆ ತೊಳ್ದು ಹಾಕ್ಬಿಡ್ತೀನಿ ಬಟ್ಟೆ ತಗೊಂಡೋಗಿ. ಶರಣಕ್ಕೆ ಹೋಗ್ತೀನಿ ಅಕ್ಕ, ಶರಣಕ್ಕೆ ಹೋಗ್ತೀನಿ. ನನ್ನ ಮಗ ಅದಾನ, ಅವನೇ ಇಸ್ಕೊಂಬ್ಲಿಲ್ಲ ಅಂದಮೇಲೆ ಶರಣಕ್ಕೆ ಹಾಕ್ತೀನಿ ಬಟ್ಟೆನ. ಶರಣಕ್ಕೆ ಹಾಕಿ ಬಿಸಿ ಹಾಕಿ ಹೋಗ್ತೀನಿ. ಚರಂಡಕ್ಕೆ ಹಾಕ್ತೀಯ ಸುಮ್ಕಿರು. ಸುಮ್ಮನಲ್ಲಿ ಹೋಗು. ಯಾವಾಗ ನಾನು ಅಜ್ಜಿನ ನಮ್ಮನ ಏನನ್ನ ತಗೊಂಡೋಗಿ ಕೊಡ್ತಾರೆ ಹೋಗು. ಅವ್ನು ಯಾಕೆ ಬಿಸಾಕ್ತಿ? ಶರಣಕ್ಕೆ ಹಾಕಿರಿ ಏನು ಬರಂಗೈತಿ? ಹೋಗಿ ಸುಮ್ಮನೆ. ಅವನಿಗೆ ಒಂದು 2 ದಿನ ಮಾತಾಡ್ಸೋಕೆ ಹೋಗ್ಬೇಡ. ಅವನಿಗೆ ನೀ ಬರುತ್ತೆ ಆಮೇಲೆ 1 2 ದಿನ. ನಾನು ಯಾರ ಮಗ ಅಂದರೆ ಅವ್ನು ಏನು ಹೇಳ್ಬೇಕು? ಅಲ್ಲ ಬಟ್ಟೆ ತಗೊಂಬಂದು ಕೊಟ್ರು ಇಸ್ಕೊಂಬಲ್ವಲ್ಲ. ನನಗೆ ಎಷ್ಟು ಬಟ್ಟೆ ಗುರಿಯನ ಹೇಳ್ರಿ. ನನಗೆ ಗೊತ್ತಿರೋ ಸಿಟ್ಟಿಗೆ ನನಗೆ ಏನು ಮಾಡ್ಕೊಂಬನಪ್ಪ ಅನ್ನಿಸ್ತೈತೆ. ಅಷ್ಟು ಸಿಟ್ಟು ಬರ್ತೈತೆ ನನಗೆ. ನೋಡ್ತಾ ಇರಿ, ನೆನನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.